ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಡಬಲ್ ಜಿಪ್ಪರ್ ಇರುವಂತ ಖನ್ ಫ್ಯಾಬ್ರಿಕ್ ಅನ್ನ ಬಳಸಿ ಮಾಡಿರುವಂತ ಒಂದು ಪರ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಿರೋ ಹಾಗೆ ಈ ಬಾರ್ಡರ್ ಪಾರ್ಟ್ ಏನಿದೆ ಅಲ್ಲಿ ಮೇಲ್ಗಡೆ ಒಂದು ಜಿಪ್ ಇದೆ, ಹಾಗೆ ಈ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಒಂದು ಜಿಪ್ ಅನ್ನ ಕೊಟ್ಟಿದ್ದೀನಿ, ಜೊತೆಗೆ ಒಂದು ಹ್ಯಾಂಡಲ್ ಕೂಡ ಮಾಡಿದೀನಿ. ಇದನ್ನ ಹೊಲಿಯೋದು ತುಂಬಾನೇ ಈಸಿ, ಬಿಗಿನರ್ಸ್ ಆದ್ರೂ ಕೂಡ ಆರಾಮಾಗಿ ಹೊಲಿಬಹುದು. ಹೇಗೆ ಹೊಲಿಯೋದು ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ಪರ್ಸ್ ಮಾಡೋದಕ್ಕೆ ನಾನು ತಗೊಂಡಿರುವಂತಹ ಬಟ್ಟೆಯ ಅಳತೆ 9.5 ಇಂಚು ಅಗಲ ಇದೆ, ಹಾಗೆ 12 ಇಂಚು ಉದ್ದ ಇದೆ. ಇಲ್ಲಿ ಒಂದ್ ಸೈಡು ಬಾರ್ಡರ್ ಇದೆ, ಮತ್ತೊಂದ್ ಸೈಡು ಪ್ಲೇನ್ ಇರೋದನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ನಾನು ಕ್ಯಾನ್ವಾಸ್ ಅನ್ನ ಬಳಸಿ ಹೊಲಿತಾ ಇರೋದು, ಯಾಕಂದ್ರೆ ಕ್ಯಾನ್ವಾಸ್ ಒಳ್ಳೆ ಸ್ಟಿಫ್ನೆಸ್ ಕೊಡುತ್ತೆ, ಅದಕ್ಕೋಸ್ಕರ ಹ್ಯಾಂಡ್ ಪರ್ಸ್ ಅಲ್ವಾ, ಹಂಗಾಗಿ. ಸೊ ನಾನು ಕ್ಯಾನ್ವಾಸ್ ಹಾಕಿ ಐರನ್ ಮಾಡ್ಕೊಂಡಿದ್ದಾದ ನಂತರ ಲೈನಿಂಗ್ ಬಟ್ಟೆಯನ್ನು ಸೇರಿಸಿ ಸ್ಟಿಚ್ ಮಾಡಿದೀನಿ. ಸೊ 3 ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಬಾರ್ಡರ್ ಇಲ್ಲದೆ ಇರೋ ಕಡೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿದಾದ ನಂತರ ಇಲ್ಲಿ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಈಗಾಗಲೇ ಪೋಸ್ಟ್ ಮಾಡಿದೀನಿ, ಬೇಕಿದ್ದವರು ಚೆಕ್ ಮಾಡ್ಬೋದು. ಏನ್ ಮಾಡ್ಬೇಕು ಅಂದ್ರೆ ಈ ಜಿಪ್ ಅನ್ನ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು, ನೋಡಿ ಹಿಂಗ್ ಕಾಣಿಸ್ತಿದೆ. ನೆಕ್ಸ್ಟ್ ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಕೂಡ ಇನ್ಸರ್ಟ್ ಮಾಡಿದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಹಿಂದ್ಗಡೆ ಬಟ್ಟೆ ಬೇಕು, ಅಂದ್ರೆ ಒಂದು ಪಾಕೆಟ್ ರೆಡಿ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಈಗ ನಾನಿಲ್ಲಿ ಈ ಪರ್ಸ್ ಎಷ್ಟು ಇದೆ ಅದರ ಅರ್ಧದಷ್ಟು ಬಟ್ಟೆಯನ್ನ ತಗೊಳ್ತೀನಿ. ಇಲ್ಲಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡೆ. ಸೆಂಟರ್ ಮಾರ್ಕ್ ಮಾಡಿದಾದ ನಂತರ ಆ ಸೆಂಟರಿನಿಂದ 1/4 ಇಂಚು ಜಾಸ್ತಿ ಆಗುವಷ್ಟು ಬಟ್ಟೆಯನ್ನ ತಗೊಂಡಿದ್ದೀನಿ. ಸೊ ಈ ರೀತಿಯಾಗಿ 4 ಕಡೆಗೂ ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಟಿಚ್ ಮಾಡಿದಾಯ್ತು. ಇವಾಗ ನೋಡಿ ಒಂದು ಪಾಕೆಟ್ ರೆಡಿ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮೇನ್ ಜಿಪ್ ಒಂದು ಅಟ್ಯಾಚ್ ಮಾಡಬೇಕು. ಅದಕ್ಕೆ ಈ ಬಾರ್ಡರ್ ಪಾರ್ಟ್ ಏನಿದೆ ಅಲ್ಲಿ ಈ ರೀತಿಯಾಗಿ ಜಿಪ್ ಅನ್ನ ಇಡ್ತಾ ಸ್ಟಿಚ್ ಮಾಡ್ಕೊಳ್ಬೇಕು. ಜಿಪ್ಪಿನ ಅಳತೆಯನ್ನ ನಾನು ತಿಳಿಸ್ತಾ ಇಲ್ಲ, ಯಾಕಂದ್ರೆ ಪರ್ಸು ಎಷ್ಟು ಅಳತೆ ಇದೆಯೋ ಅದೇ ಅಳತೆಗೆ ನಾವು ಜಿಪ್ ಕಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಅಲ್ವಾ, ಹಂಗಾಗಿ ಈಗ ನಾನು 2 ಕಡೆಗೂ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ನಂತರ ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಕೂಡ ಇನ್ಸರ್ಟ್ ಮಾಡಿದ್ದಾಯ್ತು. ನೆಕ್ಸ್ಟ್ ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡ್ಕೊಂಡು ನೀಟಾಗಿ ಸೆಟ್ ಮಾಡಬೇಕು. ಸದ್ಯಕ್ಕೆ ಅದನ್ನ ಸ್ವಲ್ಪ ಸೈಡಲ್ಲಿ ಇಡೋಣ. ಇಲ್ಲಿ ಒಂದು ಸ್ಟ್ರಾಪ್ ಅನ್ನ ತಗೊಂಡಿದ್ದೀನಿ. ಇದರ ಅಳತೆ 14 ಇಂಚು ಉದ್ದ ಇದೆ, ಹಾಗೆ 2 ಇಂಚು ಅಗಲ ಇದೆ. ಇದನ್ನ 4 ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ನಾನು ಆಗ್ಲೇ ಹೇಳ್ದಾಗೆ ಇದು ಬಿಗಿನರ್ ಫ್ರೆಂಡ್ಲಿ ಆಗಿದೆ. ನೀವು ಸ್ಟಿಚಿಂಗಿಗೆ ಹೊಸಬರಾದ್ರೂ ಆರಾಮಾಗಿ ಇದನ್ನ ನನ್ನ ಟ್ಯುಟೋರಿಯಲ್ ನೋಡ್ಕೊಂಡು ಮಾಡ್ಕೊಳ್ಬಹುದು. ಈಗ ಸ್ಟ್ರಾಪು ರೆಡಿ ಆಯ್ತು. ನೆಕ್ಸ್ಟ್ ಇದನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಯಾವ್ದಾದ್ರೂ ಒಂದ್ ಸೈಡ್ ಅಲ್ಲಿ ಈ ರೀತಿಯಾಗಿ ಅದನ್ನ ಹಾಕಿ ಸೆಟ್ ಮಾಡಬೇಕು. ಈಗ ನೀಟಾಗಿ 2 ಸೈಡ್ಸು 2 ಸ್ಟಿಚ್ ಹಾಕಿದ್ರೆ ಆಯ್ತು. ಈಗ ನಾನು ಡಬಲ್ ಸ್ಟಿಚ್ ಹಾಕಿ ಇದನ್ನ ಫಿನಿಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಾರ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ಪೈಪಿಂಗ್ ಮಾಡಿ ಮತ್ತೆ ಇದನ್ನ ನೀಟ್ ಫಿನಿಶ್ ಮಾಡ್ತೀನಿ. ಸೊ ಪೈಪಿಂಗ್ ಮಾಡೋದು ಕೂಡ ಈಗಾಗಲೇ ಡೀಟೇಲ್ ವಿಡಿಯೋವನ್ನ ಹಾಕಿದ್ದೀನಿ, ಚೆಕ್ ಮಾಡಿ. ಸೊ 2 ಕಡೆಗೂ ನಾನು ಈ ರೀತಿಯಾಗಿ ಪೈಪಿಂಗ್ ಮಾಡಿ ಇದನ್ನ ಫಿನಿಶ್ ಮಾಡ್ಕೊಂಡೆ. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ಸುಂದರವಾದ ಖನ್ ಫ್ಯಾಬ್ರಿಕ್ಕಿನ ಪರ್ಸು ರೆಡಿ ಇದೆ. ಮಾರ್ಕೆಟ್ ಅಲ್ಲಿ, ಆನ್ಲೈನ್ ಅಲ್ಲಿ ಎಲ್ಲ ಈ ರೀತಿಯಾದ ಪರ್ಸ್ಗಳು ಅವೈಲೇಬಲ್ ಇದೆ. ಆದ್ರೆ ನಾವೇ ನಮ್ಮ ಕೈಯಾರೆ ಮಾಡ್ಕೊಳ್ಳೋದ್ರಲ್ಲಿ ಇರುವಂತ ಖುಷಿ ಅದು ಮಾಡೋರಿಗೆ ಗೊತ್ತು ಅಲ್ವಾ. ಸೊ ಈ ರೀತಿಯಾದ ಪರ್ಸ್ ಗಳನ್ನ ನೀವು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಮತ್ತೆ ಅಮ್ಮಂದ್ರು, ದೊಡ್ಡಮ್ಮಂದ್ರು ಯಾರ್ಯಾರೆಲ್ಲ ಇದಾರೆ ಅವರಿಗೆಲ್ಲ ಗಿಫ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಮತ್ತೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.